ಏನಮ್ಮ ಶ್ರೀವಲ್ಲಿ, ಏನು ವಿಷಯ? ಆಂಟಿ, ಅದು ನಾನೊಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಅದು ಎಲ್ಲರೂ ಮುಂದೆನೇ ಹೇಳಬೇಕಿತ್ತು. ಅದಕ್ಕೆ ತಕ್ಷಣ ಓಡ್ ಬಂದೆ. ಏನಮ್ಮ ಅಂಥ ವಿಷಯ? ನನ್ನ ಜೀವನದ ಬಗ್ಗೆ, ನನ್ನ ಬದುಕಿನ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ, ಹಾಗೆ ನನ್ನ ಮದುವೆ ಬಗ್ಗೆ. ಮುಂಚೆ ಎಲ್ಲ ನಾನು ತುಂಬ ವಿಚಿತ್ರವಾಗಿ ಆಡ್ತಿದ್ದೆ. ಏನೇನೋ ಕನಸುಗಳನ್ನ ಕಾಣ್ತಿದ್ದೆ. ಆ ಕನಸುಗಳು ನನ್ಸಾಗಬೇಕು ಅಂತ ಎಲ್ಲರ ಮೇಲೂ ಕೋಪ ಮಾಡ್ಕೋತಿದ್ದೆ. ಸುಬ್ಬುನ ಪ್ರೀತಿಸ್ತಿದ್ದೆ ಅಂತ ನಂಬಿದ್ದೆ. ಅವನ್ನೇ ಮದುವೆ ಆಗಬೇಕು ಅಂತ ಹುಚ್ಚಿಡ್ದಿದ್ದೆ. ಆದರೆ ಅದರಿಂದ ನಿಮಗೆಲ್ಲ ನಾನು ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ. ವರಲಕ್ಷ್ಮಿ ಅವಳು ಇಷ್ಟಪಟ್ಟ ಹಾಗೆ ನಮ್ಮ ಅಣ್ಣನ ಮದುವೆ ಆದ್ಲು. ಅವಳು ನಮ್ಮ ಮನೇಲಿ ಒಂದು ದಿನಾನೂ ಖುಷಿಯಾಗಿದ್ದಿಲ್ಲ. ಈ ಕ್ಷಣನೂ ಅವಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ನನ್ನ ಮಗಳ ಜೀವನ ಹೀಗಾಗೋಯ್ತಲ್ಲ ಅಂತ ನಮ್ಮಮ್ಮ ಎಷ್ಟು ಕೋಪ ಮಾಡಿಕೊಂಡ್ರು. ಅದರಿಂದ ನಿಮಗೆಲ್ಲ ಎಷ್ಟು ತೊಂದರೆ ಕೊಟ್ಲು. ನಾನು ಜೀವನದಲ್ಲಿ ಇದೆಲ್ಲ ಏರುಪೇರು ಅಂತ ಅನ್ಕೊಂಡಿದ್ದೆ. ನನ್ನ ಜೀವನ ಇಲ್ಲಿಗೆ ಮುಗ್ದಾಯ್ತು ಅಂತಲೂ ಅನ್ಕೊಂಡಿದ್ದೆ. ಆದರೆ ಅವತ್ತು ಒಂದು ದಿವಸ ಅಪ್ಪಾಜಿ ಮತ್ತು ನಂದಿನಿ ಆಂಟಿ ನನಗೆ ಹೇಳಿದ ಮಾತುಗಳಿಂದನೇ ನನ್ನ ಮನಸ್ಸಿನ ದೃಷ್ಟಿ ಬದಲಾಯಿತು. ಬದುಕು ಯಾವತ್ತಾದರೂ ಒಂದಿನ ಬದಲಾಗ್ಬೋದು ಅಂತ ಅವ್ರು ಹೇಳಿದ್ದಕ್ಕೆ ನಾನಿವತ್ತು ಈ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ನಮ್ಮದೇ ಕಷ್ಟ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಮಗಿಂತ 10 ಪಟ್ಟು ಕಷ್ಟಪಡ್ತಿರ್ತಾರೆ. ಆ ಕಷ್ಟನೆಲ್ಲ ಮರೆತು ಮತ್ತೆ ಅವ್ರು ಹೊಸ ಜೀವನ ಕಟ್ಕೊಂಡು ಖುಷಿಯಾಗಿರ್ತಾರೆ. ಅಪ್ಪಾಜಿ ಮತ್ತೆ ನಂದಿನಿ ಆಂಟಿನ ನೋಡಿನೇ ನನಗಿದೆಲ್ಲ ನಿಜ ಅಂತ ಅನಿಸಿದ್ದು. ಜೀವನ ತುಂಬ ದೊಡ್ಡದು. ನಾವು ಏನೇ ನಿರ್ಧಾರಗಳನ್ನ ತಗೊಂಡ್ರು ಅದು ನಮ್ಮ ಜೀವನ ಹಾಳಾಗೋ ಥರ ಇರಬಾರ್ದು. ಯಾಕಂದರೆ ನಮ್ಮ ಜೀವನದ ಮೇಲೆ ನಮ್ಮೊಬ್ಬರಿಗೆ ಹಕ್ಕಿರೋದಿಲ್ಲ. ನಮ್ಮನ್ನು ಪ್ರೀತಿಸೋರ್ಗೆ, ನಮ್ಮ ಹೆತ್ತವ್ರಿಗೆ, ನಾವು ಸುಖವಾಗಿರಲಿ ಅಂತ ಹಾರೈಸೋರ್ಗೆ ಎಲ್ರ ಬಗ್ಗೆನೂ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಎಂಥವ್ರಿಗಾಗಲಿ ಬದುಕೋ ಆಸೆ ಆಗತ್ತೆ. ಹಾಗೆ ಹೊಸ ಜೀವನ ಶುರು ಮಾಡಬೇಕು ಅಂತ ಅನಿಸುತ್ತೆ. ಹಾಗಾದರೆ ನೀನೀಗ ಹಳೆದಿನೆಲ್ಲ ಮರೆತು ನಾನು ಹೊಸ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಹಾ, ಎಂಥ ಸಂತೋಷ ಸುದ್ದಿ. ಅಂತೂ ನಮ್ಮ ಶ್ರೀವಲ್ಲಿ ಮದುಮಗಳಾಗೋದಕ್ಕೆ ತಯಾರಾಗಿದ್ದಾಳೆ. ಅಯ್ಯೋ, ಇಷ್ಟೆಲ್ಲ ಕೇಳಿದ ಮೇಲೂ ಸುಮ್ಮನೆ ನಿಂತಿದ್ದಿಲ್ಲೇ. ಹೋಗು, ಸಕ್ಕರೆ ತಗೊಂಬ, ಬಾಯಿ ಸಿಹಿ ಮಾಡಬೇಕು. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಶ್ರೀವಲ್ಲಿ. ಏನು ಯೋಚನೆ ಮಾಡಬೇಡ, ನಿನಗೆಲ್ಲ ಒಳ್ಳೇದಾಗುತ್ತೆ. ಯಾಕೆ ಹೇಳು? ಯಾಕಂದರೆ ನಿನ್ನ ಮನಸ್ಸು ಅಷ್ಟು ಒಳ್ಳೆಯದು. ಆಲ್ ದಿ ಬೆಸ್ಟ್. ಶ್ರೀವಲ್ಲಿ, ನಮ. ಓಹೋ, ವಿಷಯ ಇಲ್ಲಿವರೆಗೂ ಬಂದ್ಬಿಡ್ತಾ. ಎಲ್ಲ ಸಿಹಿ ತಿನ್ನೋ ಮೂಡಲಿದ್ದಾರೆ. ನಾನು ಸ್ವಲ್ಪ ಕಹಿ ಕೊಡಬೇಕಲ್ಲ. ಫಿಟ್ಟಿಂಗ್ ಇಡೋದಕ್ಕೆ ಇದು ಸರಿಯಾದ ಸಮಯ. ಹೇಳು ಬ್ರೋ,
ಹೇಳೋದು ಕೇಳೋದು ಏನೂ ಇಲ್ಲ. ಇನ್ಮೇಲೆ ನಡೆಯೋದು ನಡೀತಾ ಇರುತ್ತೆ. ನಾನು ನೀನು ನೋಡ್ಕೊಂಡು ಬಾಯ್ ಬಡ್ಕೊಂಡು ಕೂತ್ಕೋಬೇಕಷ್ಟೇ. ಈಗ ನಿನ್ನ ಮಗಳಿಗೆ ಮನೆಯವರು ಎಲ್ಲರೂ ಸೇರ್ಕೊಂಡು ಬ್ರೈನ್ ವಾಶ್ ಮಾಡ್ತಿದ್ದಾರೆ. ನಿನ್ನ ಮಗಳು ಅವ್ರ ತಾಳಕ್ಕೆ ತಕತೈ ಅಂತ ಕುಣಿತಿದ್ದಾಳೆ. ಅದೇನೋ ಮದ್ವೆಗಿದ್ವಿ ಅಂತೆಲ್ಲ ಮಾತಾಡ್ತಿದಾರಪ್ಪ. ಹಿಂಗೆ ಬಿಟ್ರೆ ನಿನ್ ಮಗಳು ಬದುಕನ್ನ ಬುಗುರಿ ತರ ಗಿರ ಅಂತ ತಿರುಗಿಸ್ಬಿಡ್ತಾರೆ. ಅಷ್ಟ್ರೊಳಗೆ ನೀನ್ ಇವ್ರಿಗೆಲ್ಲ ತಿರುಗಿ ಬೀಳ್ಬೇಕು ಬ್ರೋ. ಓಹ್ ಹೌದಾ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಅಂತೂ ನಮ್ಮ ಶ್ರೀವಲ್ಲಿ ಮದುವೆಗೆ ಒಪ್ಕೊಂಡಿದ್ದಾಯ್ತು. ಒಂದು ಒಳ್ಳೆ ಚಿನ್ನದಂತ ಹುಡುಗನ್ ತಂದು ಮದುವೆ ಮಾಡಿದ್ರೆ ಮುಗೀತು. ಹೌದೌದು, ಶ್ರೀವಲ್ಲಿನ ಇಷ್ಟಪಡೋ ಅಲ್ಲ ಮುಖ್ಯವಾಗಿ ಶ್ರೀವಲ್ಲಿಗೆ ಇಷ್ಟ ಆಗುವಂಥ ಹುಡುಗನ ಹುಡುಕ್ಬೇಕು. ಹಾಂ, ಬರೀ ಶ್ರೀವಲ್ಲಿಗೆ ಇಷ್ಟ ಆದರೆ ಸಾಕಾ? ಹಾಂ, ಶ್ರೀವಲ್ಲಿನ ಮದುವೆ ಆಗೋ ಹುಡುಗ ಅವ್ರಮ್ಮ ಇಂದ್ರಮ್ಮವ್ರಿಗೆ ಇಷ್ಟ ಆಗೋದು ಬೇಡವಾ? ನೀವೆಲ್ಲರೂ ಅವ್ರನ್ನೇ ಮರ್ತು ಬಿಟ್ಟಿದ್ದೀರಾ. ಅಯ್ಯೋ ಹೌದಲ್ವಾ, ಇಂದ್ರಮ್ಮನ್ನೇ ಮರ್ತ್ಬಿಟ್ಟಿದ್ದೀವಿ. ಶ್ರೀವಳ್ಳಿ ಏನೋ ತನ್ನ ನಿರ್ಧಾರ ಬದಲಾಯಿಸ್ಕೊಂಡ್ಲು, ಆದರೆ ಇಂದ್ರಮ್ಮ ಇದಕ್ಕೆಲ್ಲ ಒಪ್ಕೋಬೇಕಲ್ಲ. ಖಂಡಿತ ಒಪ್ಕೋತಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೋತೀರಿ? ಇಲ್ಲ, ನಾನು ಹೇಳಿಲ್ವಾ, ಇನ್ನು ಮುಗೀತು ಕತೆ. ನಾವು ಶ್ರೀವಳ್ಳಿ ತಲೆ ಕೆಡಿಸಿದ್ದೀವಿ ಅಂತ ದೊಡ್ಡ ಜಗಳನೇ ಮಾಡ್ತಾಳೆ ಇಂದ್ರಮ್ಮ. ಖಂಡಿತ ಇಲ್ಲ. ನಂದಿನಿಯವ್ರೆ, ಈ ಮನೆಯವರೆಲ್ಲ ನಿಮ್ಮನ್ನ ದೇವತೆ ಅನ್ಬೇಕಾದ್ರೆ ತುಂಬ ಕೋಪ ಬರ್ತಿತ್ತು, ಹೊಟ್ಟೆ ಉರಿತಿತ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ಯಾಕೆ ಇವರೆಲ್ಲ ನಿಮ್ಮನ್ನ ದೇವತೆ ಅಂತ ಕರೀತಾರೆ ಅಂತ. ಏನು ಹೇಳ್ತಿದ್ದೀರಾ ಇಂದ್ರಮ್ಮನವ್ರೆ? ಹೌದು ನಂದಿನಿಯವ್ರೆ, ನಾನು ನಿಮಗೆಲ್ಲ ತುಂಬ ಹಿಂಸೆ ಕೊಟ್ಟಿದ್ದೀನಿ, ನೋವು ಕೊಟ್ಟಿದ್ದೀನಿ, ಕೂಗಾಡಿದ್ದೀನಿ, ದ್ವೇಷಿಸಿದ್ದೀನಿ. ಆದರೆ ನೀವು ಯಾರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಮಗಳ ಬದುಕನ್ನೇ ಬದಲಾಯಿಸ್ಬಿಟ್ರಿ. ನಿಜವಾಗ್ಲೂ ದೊಡ್ಡ ಗುಣ.